ಸರ್ ಈಗ 40-50 ಸಾವಿರ ಸಂಬಳ ಇರೋರು ಕೋಟಿ ಮಾಡ್ಬೋದು ಅಂತ ಹೇಳ್ತೀರಾ? ಖಂಡಿತ ಮಾಡ್ಬೋದು. ಸಿ, ವೆಲ್ತ್ ಕ್ರಿಯೇಷನ್ ಇಸ್ ಅ ಪ್ರಾಸೆಸ್, ಇಸ್ ಅ ಮ್ಯಾರಥಾನ್. ಅದು 100 ಮೀಟರ್ ಓಟ ಅಲ್ಲ. ಈ ನೋಡಿ, ಈ ಸಂಪತ್ತು ಸೃಷ್ಟಿ ಅನ್ನೋದು 100 ಮೀಟರ್ ಓಟ ಅಲ್ಲ, ಅದು ಮ್ಯಾರಥಾನ್. ನಿರಂತರವಾಗಿ ಯಾರು ಹೂಡಿಕೆ ಮಾಡ್ತಾ ಹೋಗ್ತಾರೆ ಅವ್ರು ಮಾತ್ರ ಹೂಡಿಕೆಯಲ್ಲಿ ಸಂಪತ್ತಿನ ಗುರಿಯನ್ನು ಮುಟ್ತಾರೆ. ಈಗ ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ ನೋಡಿ, ನಾವು ಸೋಮಾರಿಯಾಗಿ ಕೂತ್ಕೊಂಡ್ರೆ, ವೀಕೆಂಡ್ ರೆಸ್ಟ್ ಅಂತ ತಗೊಂಡ್ರೆ ನಾವು ರೆಸ್ಟ್ ಆಗ್ಬಿಡ್ತೀವಿ, ತುಕ್ ಹಿಡಿದೋಗ್ತೀವಿ. ನಾವು ತುಕ್ ಹಿಡಿಬಾರ್ದು ಅಂದ್ರೆ, ನಾವು ರೆಲೆವೆಂಟ್ ಆಗಿರ್ಬೇಕು ಅಂದ್ರೆ ನಾವು ಲರ್ನಿಂಗ್ ಅಂಡ್ ಅರ್ನಿಂಗ್ ವೀಕೆಂಡ್ಗಳಾಗಿ ನಮ್ಮ ವೀಕೆಂಡ್ಗಳನ್ನ ಕೆರಿಯರ್ನ ಆರಂಭಿಕ ಹಂತದಲ್ಲಿ ಪರಿವರ್ತಿಸ್ಕೊಳ್ಬೇಕು. ನಾನು ಫ್ಯಾಮಿಲಿಗೆ ಸಮಯ ಕೊಡಬೇಡಿ ಅಂತ ಹೇಳ್ತಿಲ್ಲ. ನೀವು ದುಡಿಬೇಕಾದ, ಈಗ ಬೆಂಗಳೂರಂತ ನಗರದಲ್ಲಿ ಇದ್ಕೊಂಡು ನನಗೆ ದುಡ್ಡು ಸಾಕಾಗ್ತಿಲ್ಲ ಅಂತ ಕೊರಗಿದ್ರೆ ಪರಿಹಾರ ಸಿಗಲ್ಲ. ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಕಷ್ಟಪಡದೇ ಇದ್ರೆ, ನೀವು ಆದಾಯದ ಮಾರ್ಗಗಳನ್ನ ಕಂಡುಕೊಳ್ಳದೆ ಇದ್ರೆ, ನೀವು ಒಂದು ದುಡ್ಡಿಂದನೇ ಎಲ್ಲದಕ್ಕೂ ಪರಿಹಾರ ಸಿಗಲ್ಲ. ಆದ್ರೆ ದುಡ್ಡಿನ ಒಂದು ಬೇಸ್ ಇದ್ರೆ ನಿಮಗೆ ಒಂದಿಷ್ಟು ಹೆಡ್ಡೇಕ್ಗಳು ಕಡಿಮೆ ಆಗ್ತವೆ, ಒಂದಿಷ್ಟು ಮಾನಸಿಕ ನೆಮ್ಮದಿ ಸಿಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.